ಮಾಡೋ ಕೆಲ್ಸ ಎಲ್ಲ ಕಚಡ ಕೆಲ್ಸಗಳು ಅಂತ ಗೊತ್ತಿದ್ದು ಅದಕ್ಕೆ ಮಗಳನ್ನ ಹೇಗೆ ಬಳಸ್ಕೋತೀಯ ನೀನು? ಬಳಸ್ಕೋಬಾರ್ದು ಅಂತಿದ್ರೆ ನೀವು ನೆಟ್ಟಗಿರ್ಬೇಕಿತ್ತು. ಇಷ್ಟಕ್ಕೂ ನೀವು ಈ ಮನೇಲಿರೋದು ಅದಕ್ಕೆ ನಿಮ್ಮ ಅತ್ಗೆಮ್ಮ ನಿಮ್ಮನ್ನ ಮಂಗನ ಹಾಗೆ ಆಡಿಸ್ತಾ ಇದ್ದಾಳೆ. ಯಾಕೆ? ಅದು ಬಳಕೆ ಅಲ್ವಾ? ಈಗ ನಿಮ್ಮ ಸ್ಥಿತಿ ನಿಮ್ಮ ಮಗಳಿಗೆ ಬಂದಿದೆ ಅಷ್ಟೇ. ನೀವೇನಾದ್ರೂ ದಮಯಂತಿ, ಅತಿಯಾಗಿ ಮಾತಾಡ್ಬೇಡ. ನಿನ್ನೆಲ್ಲ ಕಚ್ಚಡ ಕೆಲ್ಸಗಳ ಬಿಸಿ ಇಷ್ಟು ವರ್ಷ ನನಗ್ ತಟ್ಟಿದ್ದೆ ಸಾಕು. ಅದು ನಮ್ಮ ಮಗಳಿಗೂ ತಟ್ಟೋದು ಬೇಕಾಗಿಲ್ಲ. ಮಕ್ಕಳ ಮನಸ್ಸು ಖಾಲಿ ಹಾಳೆ ಇದ್ದ ಹಾಗೆ, ಅದನ್ನು ಮರಿಬೇಡ. ದಮಯಂತಿ, ನಿನಗೆ ಹೇಳ್ತಾ ಇರೋದು. ಶಾರದಮ್ಮ, ಶಾರದಮ್ಮ. ಅರೆ ಸುಬ್ಲಕ್ಷ್ಮಿ, ಶಾಂತ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿ. ಯಾವಾಗ ಬಂದ್ರಿ ಊರಿಂದ? ಈಗ ತಾನೇ ಬಂದ್ವಿ. ಬನ್ನಿ ಒಳಗಡೆ. ಏನಿಲ್ಲ, ಹೆಪ್ಪಕ್ಕಕ್ ಮೊಸರು ಇಸ್ಕೊಂಡು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ? ಬನ್ನಿ ಕೂತ್ಕೊಳ್ಳಿ. ಹಾ. ರಾಗಿಣಿ, ರಾಗಿಣಿ, ಹೇಳಿ ಅತ್ತೆ. ರಾಗಿಣಿ, ಲಕ್ಷ್ಮಮ್ಮನ್ಗೆ ಹೆಪ್ಪಗ್ ಮೊಸರು ಬೇಕಂತೆ, ತಗೊಂಡ್ ಬಾಮ್ಮ. ಹಾಗೆ ಕಾಫಿನೂ ತಗೊಂಡ್ ಬಂದ್ಬಿಡಮ್ಮ. ಸರಿ ಅತ್ತೆ. ಮತ್ತೆ ಮಗಳು ಮೊಮ್ಮಕ್ಳೆಲ್ಲ ಚೆನ್ನಾಗಿದಾರ? ಹ್ಞೂ ಶಾರದಮ್ಮ. ಮೊಮ್ಮಕ್ಳು ಹೇಗಿದ್ದಾರೆ? ತಂಟೆ ಜಾಸ್ತಿನಾ? ಅಯ್ಯೋ,